ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಆಗಿಲ್ಲ ಕೊಬ್ಬರಿ ಅಲ್ಲ ಕರ್ನಾಟಕದವ್ರು ಕೊಡ್ತೀನಿ. ಶಿವಲಿಂಗಣ್ಣ ಕೊಬ್ಬರಿ ಅಲ್ಲ ಅದು ಬೇಡ, ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾರ ಗೌರವ ಉತ್ತರ ಕರ್ನಾಟಕ ಬಿಜೆಪಿ ಅವರು ನಿಮಗೆ ಇದು ಬೇಕು ಏನು ಮಾತಾಡಬೇಕು ಉತ್ತರ ಕರ್ನಾಟಕ ಹಂಗಾರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ ಅಲ್ಲ ಹಳೆ ಮೈಸೂರು ಯಾರು ಬೇಕಾದ್ರೂ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳಿ ನಿಮಗಿಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ಆಮೇಲೆ ಅವರಿಗೊಬ್ರು ಕೊಡ್ತೀವಿ, ಎಲ್ಲರೂ ಮಾತಾಡಿ. ಇನ್ನೂ 2 ದಿವಸ ಆಗಲಿ. ಇಲ್ಲ ಈಗ ಅಲ್ರಿ, ನಿಮಗೆ ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿಡಿತಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರ ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಪಾರ್ಟಿ ಅಲ್ಲ, ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕೊಡ್ತೀವಿ. ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ, ಉತ್ತರ ಕರ್ನಾಟಕ ಚರ್ಚೆ ನಮ್ಮ ಬೇರೆ ಟೈಮಲ್ಲಿ ಮಾತಾಡ್ಕೊಳ್ಳಿ. ನಮಗೆ ಮಾತಾಡ್ಲಿ ಬಿಡಿ, ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ. ಅನುದಾನ ಕೊಡ್ಲಿಕ್ಕೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಾತಾಡ್ಲಿಕ್ಕೂ ಉತ್ತರ ಕರ್ನಾಟಕ ಅನ್ಯಾಯ. ನಾವೇನು ಬೇಡ ಅಂತೇವೆ, ನೀವು ಮಾತಾಡಬೇಡ್ರಿ ಅಂತ ಹೇಳಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ವಿಚಾರ ಮಾತಾಡಿದ್ದಾರೆ, ಅವ್ರದಾದ್ಮೇಲೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿ. ಈಗ ಅವರ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ. ಆಮೇಲೆ ಅವರ ಪಾಟೀಲ್ ಮಾತಾಡ್ಲಿ. ಅವರಲ್ಲಿ 3 ಗ್ರೂಪ್ ಅದಾವು. ವಿಜೇಂದ್ರ ಸಾಹೇಬ್ ಮಾತಾಡಿದ್ರು, ನಮ್ಮ ನಾಯಕರು ಮಾತಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.